ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರಿಗೂ ಪೃಥ್ವಿ ಫಾರ್ ಯು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಪಟ್ಟದಕಲ್ಲಿನಲ್ಲಿರುವಂತಹ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಐಹೊಳೆಯನ್ನು ಭಾರತ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದರೆ, ಪಟ್ಟದಕಲ್ಲನ್ನು ವೇಸರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ವೇಸರ ವಾಸ್ತುಶಿಲ್ಪ ಎಂದರೆ ಉತ್ತರ ಭಾರತದ ನಾಗರ ವಾಸ್ತುಶಿಲ್ಪ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪಗಳ ಮಿಶ್ರಣವಾಗಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ಪಟ್ಟದಕಲ್ಲು 7 ಮತ್ತು 8ನೇ ಶತಮಾನಗಳಲ್ಲಿ ಚಾಲುಕ್ಯರ ರಾಜವಂಶರ ಕಾಲದಲ್ಲಿ ಸ್ಥಾಪನೆಯಾಯಿತು. ಪಟ್ಟದಕಲ್ಲು ಎಂದರೆ ಪಟ್ಟಾಭಿಷೇಕದ ಸ್ಥಳ ಎಂದರ್ಥ. ಚಾಲುಕ್ಯರ ಕಾಲದಲ್ಲಿ ಪಟ್ಟಾಭಿಷೇಕದ ಸಮಾರಂಭವನ್ನು ಇಲ್ಲಿ ಆಯೋಜಿಸುತ್ತಿದ್ದರು. ಪಟ್ಟದಕಲ್ಲಿನಲ್ಲಿ 10 ದೇವಾಲಯಗಳಿದ್ದು 9 ಹಿಂದೂ ದೇವಾಲಯಗಳಾಗಿದ್ದು 1 ಜೈನ ದೇವಾಲಯವಾಗಿದೆ. ಈ ಹಿಂದೂ ದೇವಾಲಯಗಳು ಶೈವ ದೇವಾಲಯಗಳಾಗಿದ್ದು ಶಿವನಿಗೆ ಸಮರ್ಪಿತವಾಗಿವೆ. ಈ ದೇವಾಲಯಗಳೆಂದರೆ ಕಾಡಸಿದ್ದೇಶ್ವರ ದೇವಾಲಯ, ಜಂಬುಲಿಂಗ ದೇವಾಲಯ, ಗಳಗನಾಥ ದೇವಾಲಯ, ಚಂದ್ರಶೇಖರ ದೇವಾಲಯ, ಸಂಗಮೇಶ್ವರ ದೇವಾಲಯ, ಕಾಶಿ ವಿಶ್ವೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ ಮತ್ತು ಪಾಪನಾಥ ದೇವಾಲಯ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಕಾಡಸಿದ್ದೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕ್ರಿಸ್ತಶಕ 8ನೇ ಶತಮಾನದ ಈ ಚಿಕ್ಕ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ನಾಗರ ಶೈಲಿಯಲ್ಲಿದೆ. ಇದು ಶಿವಲಿಂಗವಿರುವ ಚೌಕಾಕಾರದ ಗರ್ಭಗುಡಿ ಮತ್ತು ಸ್ತಂಭಗಳಿಲ್ಲದ ಸಭಾಮಂಟಪವನ್ನು ಹೊಂದಿದೆ. ಗರ್ಭಗುಡಿಯ ಬಾಗಿಲುವಾಡದಲ್ಲಿ ಶಿವಪಾರ್ವತಿ, ಬ್ರಹ್ಮ ಮತ್ತು ವಿಷ್ಣುವಿನ ಚಿತ್ರಣವಿದೆ. ದೇವಾಲಯದ ಅಧಿಷ್ಠಾನದಲ್ಲಿ ತ್ರಿಪಟ್ಟ ಕುಬುದವಿದ್ದು ಇದು ಗೋಡೆಯ ಗೂಡುಗಳ ಕೆಳಗೆ ವೃತ್ತಾಕಾರವಾಗಿದೆ. ಗರ್ಭಗುಡಿಯ ಗೋಡೆಗಳಲ್ಲಿನ ಗೂಡುಗಳಲ್ಲಿ ನಕುಲೀಶ, ಹರಿಹರ, ಅರ್ಧನಾರೀಶ್ವರರ ವಿಗ್ರಹಗಳಿವೆ. ಗೂಡುಗಳ ಮೇಲೆ ತ್ರಿಕೋನಾಕೃತಿಯ ನಾಗರ ರೀತಿಯ ಅಲಂಕಾರವಿದೆ.
ರೇಖಾನಾಗರ ಶಿಖರವು ಗವಾಕ್ಷ ಗೂಡುಗಳಿಂದ ಸಿಂಗರಿಸಲ್ಪಟ್ಟಿವೆ. ಶಿಖರದ ಮೂಲೆಗಳಲ್ಲಿ ಆಯತಾಕಾರದ ದಿಂಬಿನಂತಹ ಅಮಲ್ಕಗಳಿವೆ. ಶಿಖರದ ತುದಿಯ ಭಾಗಗಳು ಈಗ ಇಲ್ಲದಾಗಿವೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಪಟ್ಟದಕಲ್ಲಿನಲ್ಲಿರುವಂತಹ ಕಾಡಸಿದ್ದೇಶ್ವರ ದೇವಾಲಯದ ಬಗ್ಗೆ ನನಗೆ ತಿಳಿದ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮುಂಬರುವ ವಿಡಿಯೋಗಳಲ್ಲಿ ಉಳಿದ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.